ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 5,000ಕ್ಕೂ ಹೆಚ್ಚು ನಿವೇಶನಗಳನ್ನು ಅಕ್ರಮವಾಗಿ ಹಂಚಿ ಭೂ ದರೋಡೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡವನ್ನು ರಚಿಸಿ ತನಿಖೆ ನಡೆಸಬೇಕು. ಅಲ್ಲದೆ ತಪ್ಪಿತಸ್ಥರನ್ನ ಜೈಲಿಗಟ್ಟಬೇಕು. ಇಲ್ಲದಿದ್ದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ದಾಖಲಾಗಿಸುತ್ತೆ ಅಂತ ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ರಘು ಕೌಟಿಲ್ಯ ಆಗ್ರಹಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಗರಣ ಸಂಬಂಧ ಡಿಸಿ ಹಾಗೂ ಸರ್ಕಾರದ ಅಧಿಕಾರಿಗಳು ತನಿಖೆ ನಡೆಸದಂತೆ ಕಾಣದ ಕೈಗಳು ತಡೆಯುತ್ತಿವೆ. ಹೀಗಾಗಿ ಇದರ ಜವಾಬ್ದಾರಿ ಹೊತ್ತ ಸಚಿವರಾದ ಭೈರತಿ ಸುರೇಶ್ ರಾಜೀನಾಮೆ ನೀಡಬೇಕು. ಇಲ್ಲದಿದ್ದಲ್ಲಿ ಸಿಎಂ ಅವರನ್ನ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಮೈಸೂರು ನಗರದ ವಾಸಿಗಳು ಅವರಿಗೆ ಸೂರು ಕಲ್ಪಿಸಬೇಕು, ವ್ಯವಸ್ಥಿತವಾದಂಥ ಒಂದು ಯೋಜಿತ ನಗರವನ್ನಾಗಿ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದು. ಆದರೆ ಇವತ್ತು ಏನಾಗಿದೆ ಅಂದರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನ ಹಂಚಿ ಹೆಚ್ಚು ಕಡಿಮೆ 10 ವರ್ಷ ಆಗಿದೆ. RT ನಗರ ಆದಮೇಲೆ ಯಾವುದೇ ನಿವೇಶನ ಹಂಚಿಲ್ಲ. ಹೊಸ ಬಡಾವಣೆಗಳಿಗೆ ಭೂ ಸ್ವಾಧೀನ ಮಾಡಿಕೊಂಡು ಹೊಸ ಬಡಾವಣೆಯನ್ನು ರಚನೆ ಮಾಡಿ 30 ವರ್ಷ 40 ವರ್ಷ ಹೆಚ್ಚು ಕಡಿಮೆ ಆಗ್ತಾ ಇದೆ. 30 ವರ್ಷದ ಮೇಲೆ ಆಗ್ತಾ ಇದೆ. ಆದರೆ ಇದುವರೆಗೂ ಇದ್ದಂಥ ಆಪಾದನೆ ಏನಂತ ಹೇಳಿದರೆ, ನಗರಾಭಿವೃದ್ಧಿ ಪ್ರಾಧಿಕಾರ ಇರೋದು ಬರೀ ಖಾಸಗಿ ಬಡಾವಣೆಗಳವರಿಗೆ, ಸೊಸೈಟಿಗಳವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅಂತಕ್ಕಂಥ ಆರೋಪ ಇತ್ತು. ಅದು ಈಗಲೂ ಇದೆ. ಇದರ ಜೊತೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಳಿದುಳಿದಂಥ ಹರಾಜು ಮಾಡಲು ನಿಗದಿ ಮಾಡಿದಂಥ ನಿವೇಶನಗಳನ್ನೆಲ್ಲ ಒಂದು 50-50 ಅನುಪಾತ ಎನ್ನುವಂತಹ ನಿಯಮವನ್ನು ಮುಂದಿಟ್ಟುಕೊಂಡು ಸರ್ಕಾರದಿಂದ ಅನೂರ್ಜಿತಗೊಂಡಂಥ ಒಂದು ನಿರ್ಣಯವನ್ನು ಧಿಕ್ಕರಿಸಿ ಸ್ವೇಚ್ಛಾಚಾರವಾಗಿ 5,000ದಷ್ಟು ನಿವೇಶನಗಳನ್ನು, ಬೆಲೆಯುಳ್ಳ ನಿವೇಶನಗಳನ್ನು ಅಕ್ರಮವಾಗಿ ಮಂಜೂರು ಮಾಡಿರೋದಷ್ಟು ಅಕ್ರಮ ಮಂಜೂರಾತಿ ಎನ್ನುವುದಕ್ಕಿಂತ ಅಕ್ರಮವಾಗಿ ದರೋಡೆ ಮಾಡಲಾಗಿದೆ. ಹಗಲು ದರೋಡೆ. ಈಗ ಎಷ್ಟೋ ನಿವೇಶನಗಳು ಈಗಾಗಲೇ ದರೋಡೆ ಆಗಿಬಿಟ್ಟಿದೆ. 5,000 ನಿವೇಶನಗಳಷ್ಟು. ಇನ್ನೆಷ್ಟು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನಗಳಿದೆಯೋ ಗೊತ್ತಿಲ್ಲ. ಈ ಕೂಡಲೇ ಈ ಸರ್ಕಾರಕ್ಕೆ ನೈತಿಕವಾಗಿ ಪ್ರಾಮಾಣಿಕತೆ ಇದ್ದರೆ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ಒತ್ತಾಯಪೂರ್ವಕವಾಗಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಆಸ್ತಿಗಳನ್ನು, ಉಳಿದಿರುವಂಥ ನಿವೇಶನಗಳನ್ನು ಈ ಕೂಡಲೇ ಜಿಲ್ಲಾಧಿಕಾರಿಗಳ ಸುಪರ್ದಿಗೆ ವಹಿಸಬೇಕು. ಅದರ ವಿಕ್ರಯವನ್ನು, ಅದರ ವಿಲೇವಾರಿ ಮಾಡಲಿಕ್ಕೆ ಹೊಸ ಕಾರ್ಯಸೂಚಿಯನ್ನು ತರಲಿ ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ವಕೀಲ ಅರುಣ್ ಕುಮಾರ್, ಮಾಜಿ ನಗರ ಪಾಲಿಕೆ ಸದಸ್ಯರು ಪ್ರಶಾಂತ್ ಗೌಡ ಹಾಜರಿದ್ದರು.